ಬಾಗೇಪಲ್ಲಿ ಪಟ್ಟಣ ಹೊರವಲಯದ ನಾರೇಪಲ್ಲಿ ಟೋಲ್ ಪ್ಲಾಜಾ ಸಮೀಪ ಇರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಿಂದ ಇಂದು ಆಯೋಜಿಸಿದ್ದ ಅಂತರ ಕಾಲೇಜು ನಾಯಕತ್ವ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ಒತ್ತು ನೀಡಿ ಗುರಿ ತಲುಪಲು ನಿರಂತರ ಅಭ್ಯಾಸ ಮಾಡುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನನ್ನಿಂದ ಇದು ಅಸಾಧ್ಯ ಎಂಬ ಋಣಾತ್ಮಕ ಯೋಚನೆಗಳನ್ನು ಮಾಡದೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರಲು ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕು. ಹಾಗೆಯೇ ಯಶಸ್ಸು ಎಂಬುದು ಕೆಲವೊಮ್ಮೆ ತಡವಾಗಬಹುದು, ಹಲವು ಪ್ರಯತ್ನಗಳು ವಿಫಲವಾಗಬಹುದು, ಆದರೆ ನಂಬಿಕೆ ಕಳೆದುಕೊಳ್ಳಬಾರದು ಎಂದರು. ಸೆಕೆಂಡ್, ಸೆಲ್ಫ್ ಕಾನ್ಫಿಡೆನ್ಸ್. ಇವಾಗ ನಾನು ಹೇಳಿದೆ, ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ನಮ್ದು. ಸೊ ನಾವು ಯಾವತ್ತೇ ಆದ್ರೂ ಸಪೋಸ್ ಕೆಲವೊಬ್ಬರು ತುಂಬಾ ಚೆನ್ನಾಗಿ ಮುಂದಕ್ಕೆ ಬರ್ತಿರ್ತಾರೆ, ಅವ್ರಿಗೆ ಕಂಪೇರ್ ಮಾಡಿದಾಗ ಅಯ್ಯೋ ನಮ್ಮ ಕಡೆ ಆಗುತ್ತೋ ಇಲ್ವೋ, ನಮ್ಮ ಕಡೆ ನಾವು ಅಚೀವ್ ಮಾಡೋಕ್ಕಾಗುತ್ತೋ ಇಲ್ವೋ, ನನಗೆ ಒಳ್ಳೆ ಹುದ್ದೆ ಸಿಗುತ್ತೋ ಇಲ್ವೋ ಅಂತಂದ್ಬಿಟ್ಟು ನಿಮ್ದ್ರ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ನಿಮಗೆ ವೇವರ್ ಆಗುತ್ತೆ. ಬಟ್ ಆ ಕಾನ್ಫಿಡೆನ್ಸ್ ವೇವರ್ ಆಗದಿಲ್ದಿರೋ ಥರ ನೀವು ನೋಡ್ಕೊಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋ ಥರ ನೀವು ಮಾಡ್ಕೊಳ್ಬೇಕು. ಇದು ಯಾವಾಗ ಬರುತ್ತೆ ಅಂದರೆ ನೀವು ಡಿಸಿಪ್ಲಿನ್ನ ಮೈಗೂಡಿಸ್ಕೊಂಡಾಗ ಮಾತ್ರ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಪರಿಶ್ರಮ ಪಡುವುದನ್ನು ಮುಂದುವರೆಸಿದಾಗ ಖಂಡಿತ ಯಶಸ್ಸು ಸಿಗುತ್ತದೆ. ಈ ನಿಟ್ಟಿನಲ್ಲಿ ಉತ್ತಮ ನಾಯಕತ್ವ ಪಡೆಯಲು ಪರಿಶ್ರಮ, ಆತ್ಮವಿಶ್ವಾಸಗಳಿಗೆ ಶಿಸ್ತುಬದ್ಧ ಬದುಕು ಮುಖ್ಯವಾಗಿದೆ ಎಂದರು. ಗುಡಿಬಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ನಯಾಜ್ ಅಹ್ಮದ್ ಮಾತನಾಡಿ, ದೇಶದಲ್ಲಾಗಲಿ ನಮ್ಮ ಸುತ್ತಮುತ್ತಲಾಗಲಿ ಬಹಳಷ್ಟು ಮಂದಿ ನಾಯಕರು ಎಂದು ಕರೆಸಿಕೊಂಡವರಲ್ಲಿ ನಿಜವಾದ ನಾಯಕತ್ವದ ಗುಣಗಳಿಲ್ಲ ಎಂದರು. ನಾಯಕತ್ವವೆಂದರೆ ಮುಂದೆ ನಿಂತು ಹೋರಾಟಗಳು ಮಾಡುವುದಲ್ಲ, ಕೆಟ್ಟದ್ದನ್ನು ತೊಲಗಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಳತ್ವ ವಹಿಸುವುದಾಗಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸಮುದಾಯವನ್ನು ಉತ್ತಮ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗಲು ಪರಿತಪಿಸಿದರು. ಅಂತಹ ಮಹನೀಯರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ನಾಯಕತ್ವ ಗುಣಗಳನ್ನೊಳಗೊಂಡ ನಾಯಕರಾಗಬೇಕು ಎಂದರು. ಬೆಳೆಸ್ಕೊಂಡು ನಾವು ಧಿಕ್ಕಾರಗಳು ಕೂಗ್ಬೇಕಾ, ಶ್ರೇಷ್ಠಗಳು ಮಾಡ್ಬೇಕಾ? ಅಲ್ಲ. ನಾಯಕತ್ವ ಅಂತಂದ್ರೆ ಇಡೀ ಸಮುದಾಯವನ್ನ ತನ್ನ ಜೊತೆಗೆ ಉತ್ತಮ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹದ್ದು. ಒಬ್ಬ ಬುದ್ಧನ ರೀತಿ, ಒಬ್ಬ ಬಸವಣ್ಣನ ರೀತಿ, ಒಬ್ಬ ಅಂಬೇಡ್ಕರ್ ರೀತಿ. ಅವ್ರು ಯಾರು ಪ್ರತಿಭಟನೆ ಧರಣಿಗಳು ಮಾಡಲಿಲ್ಲ. ಆ ನಾಯಕತ್ವದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾಯಕತ್ವ ಅಂತಂದ್ರೆ ನಮ್ಮ ಸಮಾಜವನ್ನ, ನಮ್ಮ ಸಮುದಾಯವನ್ನ ಒಂದು ಉತ್ತಮ ಮಾರ್ಗದ ಕಡೆಗೆ, ಒಂದು ಪಾಸಿಟಿವ್ನೆಸ್ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು ಇದೆಯಲ್ಲ, ಅವ್ರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇದೆಯಲ್ಲ, ಎಲ್ಲ ಕೆಟ್ಟ ಚಟುವಟಿಕೆಗಳಿಂದ, ಕೆಟ್ಟ ಚಟಗಳಿಂದ ಅವರನ್ನ ಹೊರಗಡೆ ಕರ್ಕೊಂಡು ಬರುವಂಥದ್ದು ಇದೆಯಲ್ಲ, ಅದು ನಾಯಕತ್ವ. ಅದು ವಿದ್ಯಾರ್ಥಿಗಳಿಂದ ಬರಬೇಕಾಗಿದೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ವೈ ನಾರಾಯಣ, ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಗುಡಿಬಂಡೆ ಕಾಲೇಜು ಪ್ರಾಂಶುಪಾಲ ಅಫ್ಸಲ್ ಬಿಜ್ಲಿ, ಗ್ರಂಥಪಾಲಕ ವೆಂಕಟರಾಮರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.